ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ನೋಡಿ, ಈ ನೌಕರಿ ಆದರೆ ಬಿಳಿ ಆನೆ ಸಾಕ್ಬೋದು ಅಂತೇಳಿ ವಾಸ್ತವವಾಗಿ ಬಿಳಿ ಆನೆಗಳು ಇರೋದಿಲ್ಲ. ಅಂದರೆ ಅದರ ಅರ್ಥ ಏನು ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ದುಡ್ಡು ಇರುತ್ತೆ, ಅಂದರೆ ಸ್ಯಾಲ್ರಿ ಇರುತ್ತೆ ಅಂತ ಅರ್ಥ. ಅಂದರೆ ನೋಡಿ, ಮೊದಲ ತಿಂಗಳದ ವೇತನವೇ 85,000ರಿಂದ 90,000 ಇರುತ್ತೆ. ಅಂದರೆ ಫಸ್ಟ್ ಪೇಮೆಂಟ್ ಅಷ್ಟೇ ಇರುತ್ತೆ ನಿಮಗೆ, ಗ್ರಾಸ್ ಸ್ಯಾಲ್ರಿ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಹುದ್ದೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ. ಯಾಕೆಂದರೆ ಇದು 4-5 ವರ್ಷಗಳಿಗೊಮ್ಮೆ ನೋಟಿಫಿಕೇಷನ್ ಆಗ್ತವೆ. ಈಗ ಒಂದು ಸಾರಿ ಮಿಸ್ ಮಾಡ್ಕೊಂಡ್ರೆ ಕನಿಷ್ಠ ನೀವು 4-5 ವರ್ಷಗಳವರೆಗೆ ಕಾಯಬೇಕಾಗುತ್ತೆ. ಸೊ ಅದೆಲ್ಲ ಏನು ಬೇಡ, ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಬೋಧಕರ ಜಿಲ್ಲಾವಾರು ಹುದ್ದೆಗಳು ಆಗಿರ್ತಕ್ಕಂಥದ್ದು. ಅಂದರೆ ಇದು ಯೂನಿವರ್ಸಿಟಿಯನ್ನು ಹೊರತುಪಡಿಸಿ ಇದೆ. ಅಂದರೆ ಈಗೇನು ಸಾರ್ವಜನಿಕ ವಿಶ್ವವಿದ್ಯಾಲಯಗಳಿದೆ ರಾಜ್ಯದಲ್ಲಿ, ಅವುಗಳನ್ನು ಹೊರತುಪಡಿಸಿ ಇದು ಕೇವಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಇರತಕ್ಕಂಥ ಬೋಧಕರ ಹುದ್ದೆಗಳು ಒಂದು ಜಿಲ್ಲಾವಾರು ಮಾಹಿತಿ ಇದಾಗಿರ್ತಕ್ಕಂಥದ್ದು. ನೋಡಿ, ಅಂದರೆ ಇದು ಟೋಟಲ್ ಅಲ್ಲ, ಜಸ್ಟ್ ಖಾಲಿ ಇರತಕ್ಕಂಥ ಹುದ್ದೆಗಳು. ಅಂದರೆ ಈಗ ಆಲ್ರೆಡಿ ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಮತ್ತು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಸೇರಿಸಿದರೆ ಹೆಚ್ಚಾಗ್ತವೆ. ಆದರೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಏನಪ್ಪ ಅಂದರೆ ಕೇವಲ ಖಾಲಿ ಇರತಕ್ಕಂಥ ಹುದ್ದೆಗಳು. ಹಾಗಾದರೆ ನಾವು ಜಿಲ್ಲಾವಾರು ನೋಡೋದಾದರೆ ಬಾಗಲಕೋಟೆಗೆ 42 ಹುದ್ದೆಗಳು, ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 42 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಬೆಂಗಳೂರು ರೂರಲಲ್ಲಿ 2 ಹುದ್ದೆಗಳು, ಬೆಂಗಳೂರು ಅರ್ಬನ್ನಲ್ಲಿ 31 ಹುದ್ದೆಗಳು, ಬೆಳಗಾವಿ ಜಿಲ್ಲೆಯಲ್ಲಿ 37 ಹುದ್ದೆಗಳು, ಹಾಗೆ ಬಳ್ಳಾರಿ 59, ಬೀದರ್ 42, ಬಿಜಾಪುರ ಜಿಲ್ಲೆಯಲ್ಲಿ 30 ಹುದ್ದೆಗಳು, ಚಾಮರಾಜನಗರ ಜಿಲ್ಲೆಯಲ್ಲಿ 14 ಹುದ್ದೆಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 25 ಹುದ್ದೆಗಳು, ಚಿಕ್ಕಮಗಳೂರಿನಲ್ಲಿ 46 ಹುದ್ದೆಗಳು, ಚಿತ್ರದುರ್ಗ 40 ಹುದ್ದೆಗಳು, ದಕ್ಷಿಣ ಕನ್ನಡ 35 ಹುದ್ದೆಗಳು, ದಾವಣಗೆರೆ 20 ಹುದ್ದೆಗಳು, ಧಾರವಾಡ ಜಿಲ್ಲೆಯಲ್ಲಿ 16 ಹುದ್ದೆಗಳು, ಗದಗ ಜಿಲ್ಲೆಯಲ್ಲಿ 21 ಹುದ್ದೆಗಳು, ಹಾಸನ ಜಿಲ್ಲೆಯಲ್ಲಿ 40, ಹಾವೇರಿ 39, ಕಲಬುರಗಿ 43, ನೋಡಿ ಕೊಡಗು 11, ಕೋಲಾರ 43, ಕೊಪ್ಪಳ 31, ಮಂಡ್ಯ 14, ಮೈಸೂರು 35, ರಾಯಚೂರು 55, ರಾಮನಗರ 16, ಶಿವಮೊಗ್ಗ 58, ತುಮಕೂರು 26, ಉಡುಪಿ 28, ಉತ್ತರ ಕನ್ನಡ 64, ವಿಜಯನಗರ 17, ಯಾದಗಿರಿ 55. ಅಂದರೆ ನಮ್ಮ ರಾಜ್ಯದ ಒಟ್ಟು 31 ಜಿಲ್ಲೆಗಳಲ್ಲಿ 1035 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಹಾಗಾದರೆ 1035 ಹುದ್ದೆಗಳಿಗೆ ನೇಮಕಾತಿ ಆಗುತ್ತಾ ಅನ್ನೋದಾದರೆ ಅವ್ರು ಈಗಾಗಲೇ ಹೇಳಿದರೆ 826 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ. ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿ 826 ಹುದ್ದೆಗಳಿಗೆ ಅಂತ. ಅಂದರೆ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳು 1035 ಆದರೆ ಈಗ ನೇಮಕಾತಿ ಅಧಿಸೂಚನೆ ಹೊರಡಿಸ್ತಕ್ಕಂಥ ಹುದ್ದೆಗಳ ಸಂಖ್ಯೆ 826. ಹಾಗಾಗಿ ಜಿಲ್ಲಾವಾರು ಮಾಹಿತಿ ಇದರಲ್ಲಿದೆ. ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ. ಇದೆಲ್ಲ ಯಾಕೆ ಅಂತಂದರೆ ನೋಡಿ, ಸೆಲೆಕ್ಟ್ ಆದರೆ ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ನೋಡಿ, ಈಗ ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯವರು ಎಕ್ಸಾಮನ್ನು ಬರೆದ್ರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸಿಗುತ್ತಾ ಅಥವಾ ಬೇರೆ ಕಡೆ ಸಿಗುತ್ತಾ ಅನ್ನುವಂಥದ್ದು ಇರುತ್ತೆ. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 42 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಹಲವಾರು ಹುದ್ದೆಗಳಿದ್ದಾವೆ. ಮತ್ತು ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ನೋಡಿ, ಇರ್ತಕ್ಕಂಥ 1035 ಹುದ್ದೆಗಳಲ್ಲಿ ಈಗಾಗಲೇ 826 ಹುದ್ದೆಗಳು ಭರ್ತಿ ಆಗಿಬಿಟ್ಟು ಅಂತಂತಂದರೆ ಮತ್ತೆ ಇನ್ನು ಉಳಿಯೋದು ಕಮ್ಮಿ ಸಂಖ್ಯೆಯಲ್ಲಿ ಉಳಿತವೆ. ಮತ್ತು ಅವರೆಲ್ಲ ರಿಟೈರ್ಡ್ ಆಗಬೇಕು ಅಥವಾ ಹೊಸ ಪ್ರಥಮ ದರ್ಜೆ ಕಾಲೇಜುಗಳು ಆಗಬೇಕು, ಆಗ ಹುದ್ದೆಗಳ ಸಂಖ್ಯೆ ಹೆಚ್ಚಾಗ್ತವೆ. ಸೊ ಆ ಕಾರಣಕ್ಕಾಗಿ ಮುಂದಿನ ಬಾರಿ ಅನ್ನುವಂಥ ವಿಚಾರವನ್ನು ತಲೆಯಿಂದ ತೆಗೆದುಹಾಕಿ ಈಗಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಳ್ಬೇಕು. ನೋಡಿ, ಈಗ 826 ಹುದ್ದೆಗಳು ಅಂದರೆ ಇದು ಕೇವಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಾಯಿತು. ಇದನ್ನು ಹೊರತುಪಡಿಸಿ ನೋಡಿ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ 1,000 ಹುದ್ದೆಗಳಿಗೆ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಬಹುತೇಕ ಈ 2026ರಲ್ಲಿ 1,826 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಅಂದರೆ ಎಲ್ಲವೂ ಒಂದೇ ಸಮಯಕ್ಕೆ ನಡೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಮೊದಲು ಡಿಗ್ರಿ ಕಾಲೇಜುಗಳದ್ದು, ನಂತರ ಯೂನಿವರ್ಸಿಟಿಗಳದ್ದು ನಡೆಯುವಂಥ ಚಾನ್ಸಸ್ ಇದೆ. ಅದರ ನಡುವೆ ಕೆಸೆಟ್ ಕೂಡ ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಮತ್ತು ಈಗ ನೋಡಿ, 826 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸುವಂಥವ್ರು ಕೂಡ KA ದವರೇ. ಹಾಗಾಗಿ ಈಗ KA ದವರು ಈಗಾಗಲೇ ಕೆಸೆಟ್ ಎಕ್ಸಾಮ್ ಡೇಟನ್ನು ಹೊರಡಿಸಿರೋದ್ರಿಂದ ಬಹುತೇಕ ಕೆಸೆಟ್ ನಂತರವೇ ಈ ಎಲ್ಲ
ನೋಟಿಫಿಕೇಷನ್ಗಳು ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಏನೇ ಆಗಲಿ ಒಟ್ಟಾರೆ ನೋಟಿಫಿಕೇಷನ್ ಆದಷ್ಟು ಬೇಗ ಆಗಲಿ ಅಂತಕ್ಕಂಥದ್ದು ಎಲ್ಲರ ಬಯಕೆ ಆಗಿರ್ತಕ್ಕಂಥದ್ದು. ನೋಡಿ ಈ ಒಂದು 826 ಹುದ್ದೆಗಳಿಗೆ ನೇಮಕಾತಿ ಅಂತಕ್ಕಂಥದ್ದು ಅಂದರೆ ಇದು ಕೇವಲ ಈಗ 8-10 ದಿನದಿಂದ ಆರಂಭ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಇದು 2025ರಲ್ಲಿ ಏನು ಬಜೆಟನ್ನು ಮಂಡಿಸಲಾಗಿತ್ತು, ರಾಜ್ಯ ಬಜೆಟು, ಆಗ ಹೇಳಿದ್ರು 2000 ಬೋಧಕರ ಹುದ್ದೆಗಳನ್ನು ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ. ಅಂದರೆ ಅದರಲ್ಲಿ ಪಾಲಿಟೆಕ್ನಿಕ್ ಬಂತು, ವಿಶ್ವೇಶ್ವರ ತಾಂತ್ರಿಕ ಯೂನಿವರ್ಸಿಟಿ ಬಂತು, ಅವೆಲ್ಲವೂ ಸೇರ್ಕೊಂಡು 2000 ಹುದ್ದೆಗಳಿಗೆ ಅಂತ ಹೇಳಿದರು. ಅಂದರೆ 2025 ಬಜೆಟ್ ಮುಗಿದು ಈಗ 2026 ಬಜೆಟ್ ಕೂಡ ಆಗಿ ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಸಿಕ್ಕು 826 ಹುದ್ದೆಗಳು, ಅಂದರೆ 2000 ಹುದ್ದೆಗಳಲ್ಲಿ 826 ಹುದ್ದೆಗಳು ಡಿಗ್ರಿ ಕಾಲೇಜ್ಗೆ ಅಂತೇಳಿ ಈಗ ನೀಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಒಂದು ವರ್ಷ ಮೇಲಾಯ್ತಲ್ವ, ಆ ಕಾರಣದಿಂದಾಗಿ ಇನ್ನೇನು ಲೇಟ್ ಮಾಡಲಿಕ್ಕಿಲ್ಲ, ಆದಷ್ಟು ಬೇಗ ನೋಟಿಫಿಕೇಷನ್ ಹೊರಡಿಸ್ತಕ್ಕಂಥ ಸಂಭವ ಇರೋದರಿಂದ ನಿಮ್ಮ ಸಬ್ಜೆಕ್ಟನ್ನು ಸಿಲೆಬಸ್ ಏನಿದೆ ಆ ಸಿಲೆಬಸ್ನ ಕವರ್ ಮಾಡ್ತಾ ಹೋಗಿ ಚೆನ್ನಾಗಿ ಓದಿ. ಮತ್ತು ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಆಗಲೇ ತಮ್ಮನೆಲ್ಲಲ್ಲಿ ಕೊಟ್ಟಿದ್ದೀನಿ, ಏನಂದರೆ ಇಂಥ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಜಾಬ್ ಮಾಡ್ಕೊಂಡ್ರೆ ನೀವು ಒಂದು ಹಾನಿನ ಸಾಕ್ಬೋದು ಅಂತ. ಅಂದರೆ ನೋಡಿ, ಈಗ ಸಣ್ಣ ಪುಟ್ಟ ನೌಕರಿಯನ್ನು ಮಾಡಿದರೆ ಏನಾಗುತ್ತೆ, ಅಷ್ಟೊಂದು ಸ್ಯಾಲ್ರಿ ಇರೋದಿಲ್ಲ. ಅದೇ ಈಗ ನೋಡಿ, ಒಂದು ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡ್ರೆ ಅಂದರೆ ಎವರೇಜ್ ಅಂದರೆ ಎಲ್ಲ ಗ್ರಾಸ್ ಅಲ್ಲ, ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥದ್ದು 40,000 ರಿಂದ 45,000 ಆಗಿರುತ್ತೆ. ಅದೇ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಆದರೆ 85,000 ರಿಂದ 90,000 ಆಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಡಬಲ್ ಆಯಿತು. ಅಂದರೆ ಅವ್ರು 2 ತಿಂಗಳು, ಅಂದರೆ ನಾವು ಈಗ ನೋಡಿ ಉಳಿದಂಥವ್ರು 2 ತಿಂಗಳಿಗೆ ದುಡಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂಥವ್ರು ಒಂದೇ ತಿಂಗಳಲ್ಲಿ ಆ ಸ್ಯಾಲ್ರಿ ಬರುತ್ತೆ. ಸೊ ಇಲ್ಲಿ ನೌಕರಿ ಎಷ್ಟು ಮುಖ್ಯನೋ ಸ್ಯಾಲ್ರಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲ ಯಾವುದಾದ್ರೂ ಜಾಬ್ ಆದರೆ ಆಯಿತು ಅಂದರೆ ಆ ಸಿಚುವೇಶನ್ ಹಂಗಿರುತ್ತೆ ನಿಮ್ಗಳದು, ಜಾಬ್ ಯಾವುದಾದ್ರೂ ಆಗಲಿ ಅಂತಕ್ಕಂಥ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಈಗ ಅವಕಾಶ ಸಿಕ್ಕಿದೆ ಅಲ್ವಾ, ಈಗ 85,000-90,000 ಒಂದನೇ ಸ್ಯಾಲ್ರಿನೇ ಎಷ್ಟು ತೊಗೊತೀರಿ ನೀವು ಫಸ್ಟ್ ಮಂತ್ ಸ್ಯಾಲ್ರಿ ಅಂದರೆ, ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮತ್ತೆ ಮುಂದೆ ಪದೇ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೇ ನೋಡಿ, ಈಗ ಒಂದು ಪ್ರೈಮರಿ ಹೈಸ್ಕೂಲ್ ಟೀಚರ್ ಆದರೆ ಅಂತಂದರೆ ಮುಂದೆ PU ಲೆಕ್ಚರ್ ಆಗಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತೇಳಿ ಮತ್ತೆ ಓದಬೇಕಾಗತ್ತೆ. ಅದೇ ಒಂದು ಸಾರಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಹೋಗ್ಬಿಟ್ರೆ ಮತ್ತು ಬೇರೆ ಏನಿರ್ತಾವೆ ಅದನ್ನು ಅಂದರೆ ಕೇವಲ ಡ್ಯೂಟಿ ಮಾಡಿಕೊಂಡು ಬೇರೆ ನಿಮ್ಮ ಸೃಜನಶೀಲತೆಗೆ ತಕ್ಕಂಥ ಬೇರೆ ಕೆಲಸಗಳನ್ನು ಮಾಡಿದರೆ ಆಯಿತು. ಆದರೆ ಮತ್ತು ಅದಕ್ಕಿಂತ ಹೆಚ್ಚು ಓದಬೇಕು, ಮತ್ತೊಂದು ದೊಡ್ಡ ನೌಕರಿ ಮಾಡಬೇಕಂತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹೇಳ್ಕೊಂತ ಕುಂತ್ರೆ ಪುರಾಣ ಸಾಕಷ್ಟಾಗುತ್ತೆ. ಸೊ ಏನೇ ಇರಲಿ, ಒಂದು ಅವಕಾಶ ಇದೆ, ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.